ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ದತ್ತಾಂಶಗಳ ನಿರ್ವಹಣೆ ಎಂಬ ಈ ಒಂದು 4ನೇ ಪಾಠವನ್ನು ನೋಡೋಣ. ಸೊ ಇದರಲ್ಲಿ ಪ್ರಮುಖವಾಗಿ 3 ಕಾನ್ಸೆಪ್ಟ್ ಬರ್ತವೆ. ಒಂದು ದತ್ತಾಂಶಗಳ ಪ್ರಕಾರಗಳು, ನೆಕ್ಸ್ಟ್ ಏನಪ್ಪ ಅಂದರೆ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಅಂತ, ಇನ್ನೊಂದು ಮೂರನೇದು ಏನಪ್ಪ ಅಂದ್ರೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ. ಸೊ ಇವತ್ತು ನಾವು ಕೇವಲ ಎರಡೆರಡು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅದು ದತ್ತಾಂಶಗಳ ಪ್ರಕಾರಗಳು ಮತ್ತು ಏನಪ್ಪ ಅಂದ್ರೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ. ಸೊ ನಿಮಗೆಲ್ಲ ಗೊತ್ತಿದೆ, ದತ್ತಾಂಶಗಳಲ್ಲಿ 2 ಪ್ರಕಾರಗಳು ಬರ್ತವೆ. ಒಂದು ಗ್ರೂಪ್ಡ್ ಡಾಟಾ ಮತ್ತು ಎರಡನೇದು ಏನಪ್ಪ ಅಂದ್ರೆ ಅನ್ಗ್ರೂಪ್ಡ್ ಡಾಟಾ, ಅಂದರೆ ವರ್ಗೀಕೃತ ದತ್ತಾಂಶಗಳು ಮತ್ತು ಅವರ್ಗೀಕೃತ ದತ್ತಾಂಶಗಳು ಅಂತ ಅರ್ಥ. ಸೊ ಇಲ್ಲಿ ವರ್ಗೀಕೃತ ಅಂತ ಅಂದ್ಕೊಂಡಾಗ ಏನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಹೈಟ್ ತೊಗೊಳ್ಳೋಣ ಈಗ. ಸೊ ಅದೇನಪ್ಪ ಅಂದರೆ 90ರಿಂದ 100 ಸೆಂಟಿಮೀಟ್ರ್ ಹುಡುಗರು ಹೈಟು, ನೆಕ್ಸ್ಟು 100ರಿಂದ 105 ಸೆಂಟಿಮೀಟ್ರ್ ವಿದ್ಯಾರ್ಥಿಗಳು ಅನ್ನೋ ಗುಂಪು ಮಾಡೀನಿ. 90ರಿಂದ 100 ಸೆಂಟಿಮೀಟ್ರ್ ಒಳಗಿನ ಹುಡುಗರಷ್ಟು, ನೆಕ್ಸ್ಟ್ 100ರಿಂದ 105 ಸೆಂಟಿಮೀಟ್ರ್ ಹೈಟ್ ಇರುವಂಥ ವಿದ್ಯಾರ್ಥಿಗಳು. ಸೊ ಇಲ್ಲಿ 90ರಿಂದ 100 ಎಷ್ಟಪ್ಪ ಅಂದ್ರೆ ಒಂದು 15 ಜನ ಹುಡುಗರು. ನೆಕ್ಸ್ಟ್ ಏನಪ್ಪ ಅಂದ್ರೆ 100ರಿಂದ 105 ಎಷ್ಟು ಜನಪ್ಪ ಅಂದ್ರೆ ಒಂದು 10 ಜನ. ಸೊ ಈ ರೀತಿ ಏನಪ್ಪ ಗುಂಪುಗಳನ್ನು ಮಾಡಿದ್ರು. ಅಂದರೆ ಈ ರೀತಿಯಾಗಿ ಏನಪ್ಪ ಅಂದ್ರೆ ಆ ಒಂದು ದತ್ತಾಂಶಗಳನ್ನು ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಲ್ಲ, ಅದಕ್ಕೆ ಏನು ಕರಿತೀವಿ ನಾವು ವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ ನಾವು. ಸೊ ಇಲ್ಲಿದೆ ಉದಾಹರಣೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲೇನಿದೆ ನೋಡಿರಿ, 0 to 10, 10 to 20, 20 to 30 ಅಂತ. ಸೊ ಇಲ್ಲಿ ಏನಪ್ಪ ಅಂದ್ರೆ ಆ ಒಂದು ಮಾರ್ಕ್ಸ್ಗಳನ್ನು ಹಾಕಿದ್ದಾರೆ 3. ಅಂದ್ರೆ 3 ಮಾರ್ಕ್ಸ್ನ ಏನಪ್ಪ ಅಂದ್ರೆ ಮಿನಿಮಮ್ 10 ಹುಡುಗರು ತೊಗೊಂಡ್ರಂತ, 11 ಮಾರ್ಕ್ಸ್ನ ಏನಪ್ಪ ಅಂದ್ರೆ 10ರಿಂದ 20 ಹುಡುಗರು ಏನಪ್ಪ ನಾವು ಒಂದು ಅಂಕಗಳನ್ನು ಪಡ್ಕೊಂಡ್ರಂತ. ಸೊ ಇಲ್ಲೇನಪ್ಪ ಅಂದ್ರೆ ಗುಂಪುಗಳನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ಏನು ಕರಿತೀವಿ ನಾವು ವರ್ಗೀಕೃತ ದತ್ತಾಂಶಗಳಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ. ಇದರಲ್ಲಿ 3 ಕಾನ್ಸೆಪ್ಟ್ ಬರ್ತವೆ ಪ್ರಮುಖವಾಗಿ. ಒಂದು ಸರಾಸರಿ, ಮೀನ್, ಮೋಡ್, ಮಿಡನ್ ಅಂತ. ಸರಾಸರಿ, ಮಧ್ಯಾಂಕ, ರೂಢಿಬೆಲೆ ಅಥವಾ ಬಹುಲಕ ಅಂತ. ಸೊ ಹಾಗಾದರೆ ಸರಾಸರಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಕೊಟ್ಟಿರುವ ದತ್ತಾಂಶಗಳನ್ನು ಒಟ್ಟು ಕೂಡಿಸಿ ಸೊ ಅವುಗಳನ್ನ ಏನಪ್ಪ ಅಂದ್ರೆ ದತ್ತಾಂಶಗಳ ಸಂಖ್ಯೆಗಳಿಂದ ಭಾಗಿಸ್ಬೇಕಂತ ಅರ್ಥ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಉದಾಹರಣೆ ನೋಡಿರಿ, 3, 5, 7, 4 ಅಂತ ಇದೆ. ಸೊ ಈ 4 ದತ್ತಾಂಶಗಳ ಒಟ್ಟು ಸರಾಸರಿ ಎಷ್ಟಪ್ಪ ಅಂತ ಕೇಳಿದಾಗ ಸೊ ನಾವೇನು ಮಾಡ್ತೀವಿ, ಇವನ್ನೆಲ್ಲ ಕೂಡಿಸ್ಬೇಕು. 3, 5, 8, 8, 15, 15, 4, 19, 19 ಬಾಗಲೆ ಎಷ್ಟಿದೆ ನಂಬರ್ಸು, 1, 2, 3, 4, ಟೋಟಲ್ 4. ಸೊ 19 ಬಾಗಲೆ 4. ಸೊ ಇದನ್ನು ಭಾಗಿಸಿದಾಗ 4 1 4 4 16, 3 ಉಳಿತು, ಪಾಯಿಂಟ್ ಕೊಟ್ಟರೆ 30, 4 7 28. ಅಂದರೆ ಇದರ ಒಂದು ಸರಾಸರಿ ಎಷ್ಟಪ್ಪ ಅಂದ್ರೆ 4.7 ಅಂತ. ಸೊ ಅದರಿಂದ ಸರಾಸರಿಯನ್ನು ನಾವು ಏನಂತ ಹೇಳ್ಬೋದು, ದತ್ತಾಂಶಗಳ ಒಟ್ಟು ಮೊತ್ತ ಮತ್ತು ದತ್ತಾಂಶಗಳ ಒಟ್ಟು ಸಂಖ್ಯೆಗಳ ನಡುವಿನ ಅನುಪಾತ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇಲ್ಲೊಂದು ಪ್ರಶ್ನೆ ಇದೆ, ವೆರಿ ಇಂಪಾರ್ಟೆಂಟು. ಸೊ ಇದನ್ನು 2022ರಲ್ಲಿ ಪ್ರಶ್ನೆ ಕೇಳಿದ್ರೆ ಇದನ್ನು TET ಪೇಪರ್ 1ನಲ್ಲಿ. ಸೊ ಏನು ಹೇಳಿದ್ರಪ್ಪ ಅಂದ್ರೆ 10, 12, 18, 14 ಮತ್ತು X+1 ದತ್ತಾಂಶಗಳ ಸರಾಸರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಸರಾಸರಿ ಎಷ್ಟಪ್ಪ ಅಂದ್ರೆ 12 ಆದಾಗ ಆ ಒಂದು ಎಕ್ಸ್ನ ಬೆಲೆಯನ್ನು ಕೇಳಿದ್ದಾರೆ. ಸಿಂಪಲ್ ಇದೆ ನೋಡ್ರಿ ಭಾಳ. ಸೊ ಈ ರೀತಿ ಫಾರ್ಮುಲಾ ಬರೆದಾಗ ಸೊ ನಾವೇನು ಮಾಡ್ಕಪ್ಪ ಅಂದ್ರೆ ಕೂಡಿಸ್ಬೇಕಷ್ಟೇ. ಸರಾಸರಿ ಎಷ್ಟು ಕೊಟ್ಟಿದ್ದಾರೆ, 12 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ದತ್ತಾಂಶಗಳು ಯಾವಪ್ಪ ಅಂದ್ರೆ 10 + 12 + 10 + 12 + 18 + 14 + X+1 ಬಾಗಲೆ 5 ಅಂತ. ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಅವರು, 12 ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಗುಣಾಕಾರ ಭಾಗಾಕಾರ, ಈ ಕಡೆ ಅಂದರೆ ಗುಣಾಕಾರ ಆಗುತ್ತೆ ಎಡಕ್ಕೆ ಬಂದರೆ. ಸೊ 12 ಇಲ್ಲಿ 60, ದಟ್ ಈಸ್ ಈಕ್ವಲ್ ಟು ಕೂಡ್ಸೋಣ ಇವಾಗ ನಾವು 10 18 + 12 30, 30 + 10 40, 54, 54, 55 ಪ್ಲಸ್ ಎಕ್ಸ್ ಆಗುತ್ತೆ. ಎಷ್ಟಾಗುತ್ತೆ, 55 + X ಆಗುತ್ತೆ. ಸೊ ನಮ್ಗೆ ಎಕ್ಸ್ ಬೆಲೆ ಬೇಕು, 60 - 55 ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. 60ರಲ್ಲಿ 55 ಹೋದರೆ ಎಷ್ಟಪ್ಪ ಅಂದ್ರೆ 5. ಸೊ ಅದರಿಂದ ಆ ಒಂದು ಎಕ್ಸ್ನ ಬೆಲೆ ಎಷ್ಟಪ್ಪ ಅಂದರೆ
5 ಅಂತ ನಾವು ಸುಲಭವಾಗಿ ಏನಪ್ಪ ಅಂದ್ರೆ ಕಂಡುಹಿಡಿಯಬೋದು. ಸೊ ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಉದಾಹರಣೆ ಬಿಡಿಸಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಅದೇನಪ್ಪ ಅಂದರೆ ಇಲ್ಲಿ ಲಾಸ್ಟ್ ಇದೆ ನೋಡಿರಿ. ಓಕೆ, ಸೊ ಇದೇನು ಹೇಳ್ತಪ್ಪ ಅಂದರೆ ಉದಾಹರಣೆ 10, 5, x + 2, 13, 7 ಈ ಒಂದು ದತ್ತಾಂಶಗಳ ಸರಾಸರಿ 10 ಅಂತ ಆದಾಗ ಆ ಒಂದು ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಇದೆ ನೋಡಿರಿ, ಆ್ಯಸ್ ಇಟ್ ಈಸ್ ಮಾಡೋಣ. ಮತ್ತು ನಾವು ಏನಪ್ಪ ಅಂದರೆ ಸರಾಸರಿ 10 ಅಂತ ತೊಗೊಳ್ಳೋಣ. = ಇವೆಲ್ಲವನ್ನು ಸಮ್ ಮಾಡಬೇಕು. 10 + 5 + x + 2 + 13 + 7 ಭಾಗಲೆ ಟೋಟಲ್ ಎಷ್ಟಿದ್ದಾವೆ? 1, 2, 3, 4, 5 ಇದೆ. ಸೊ ವಾಪಸ್ ನೋಡಿರಿ, 5 ಭಾಗಾಕಾರ ಇದೆ, ಈ ಕಡೆ ಬಂದರೆ ಗುಣಾಕಾರ ಆಗುತ್ತೆ. ಸೊ 15 ಎಷ್ಟಾಗುತ್ತೆ? 50 ಆಗುತ್ತೆ. ದಟ್ ಈಸ್ = 10 + 5 15, 15 + 2 17, 17 + 13 30, 37, 37 + x ತೊಗೊಳ್ಳೋಣ. ಸೊ ಈಗ ಏನು ಮಾಡೋಣ? 50 ಇದು ಪ್ಲಸ್, ಇದು ಕಡೆ ಅಂದರೆ ಮೈನಸ್, 37 ದಟ್ ಈಸ್ = x ಆಗುತ್ತೆ. 50ರಲ್ಲಿ 37 ಎಷ್ಟಪ್ಪ ಅಂದರೆ 13 ಅಂತ ಹೇಳ್ಬೋದು ನಾವು. ಸೊ ಅದರಿಂದ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ? 13 ಅಂತ ಹೇಳ್ಬೋದು. ಈ ರೀತಿ ಏನಪ್ಪ ಅಂದ್ರೆ ಈ ಒಂದು ಸರಾಸರಿಯನ್ನು ನಾವು ಅಂದರೆ ದತ್ತಾಂಶಗಳ ಮಧ್ಯೆ ಎಕ್ಸ್ ಬೆಲೆ ಕೊಡ್ತಾನೆ. ಆ ಒಂದು ಎಕ್ಸ್ನ ಬೆಲೆಯನ್ನು ನಾವೇನು ಮಾಡೋಕ್ಕಪ್ಪ ಅಂತ ಬಿಡಿಸ್ಬೇಕಾಗತ್ತೆ. ಸೊ ಒಟ್ಟಾರೆಗೆ ಏನಪ್ಪ ಅಂದ್ರೆ ಸರಾಸರಿಯನ್ನು ಬಿಡಿಸುವ ವಿಧಾನ ಗೊತ್ತಾಯಿತು. ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಮಧ್ಯಂಕ ಅಂತ. ಭಾಳ ಇಂಪಾರ್ಟೆಂಟ್ ಇದು. ಇವೆಲ್ಲ ನಾವು ಮಾಡ್ತಿರೋದು ಕೇವಲ ಅವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಾಗ. ಸೊ ಈ ಒಂದು ಮಧ್ಯಂಕ ಏನು ಹೇಳ್ತಪ್ಪ, ನಾವು ಯಾವುದೇ ಒಂದು ಕೊಟ್ಟಿರೋ ದತ್ತಾಂಶಗಳನ್ನು ಏರಿಕೆ ಕ್ರಮ ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು. ಫಸ್ಟ್ ಬರೆದ ನಂತರ ಏನಪ್ಪ ಅಂದ್ರೆ ಅವುಗಳ ಮಧ್ಯದಲ್ಲಿ ಬರುವಂಥ ಸಂಖ್ಯೆ ಏನು ಕರಿತೀವಿ ನಾವು? ಮಧ್ಯಂಕ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದಾಹರಣೆ 2, 3, 10, 9, 4, 16, 7, 12, 8 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ನಾವು ಏರಿಕೆ ಕ್ರಮ ಆದರೂ ಬರ್ಕೊಳ್ರಿ ಅಥವಾ ಇಳಿಕೆ ಕ್ರಮ ಆದರೂ ಬರ್ಕೊಳ್ರಿ. ಸೊ ನಾನು ಏರಿಕೆ ಕ್ರಮ ಬರ್ಕೊತೀನಿ. 2, 3, 3 ನಂತರ ಎಷ್ಟಿದೆ? 4 ಬರುತ್ತೆ. 4 ನಂತರ 7 ಬರುತ್ತೆ. 7 ನಂತರ 8 ಬರುತ್ತೆ. 8 ನಂತರ 9 ಬರುತ್ತೆ. 9 ನಂತರ 10 ಬರುತ್ತೆ. 10 ನಂತರ 12. ಟೋಟಲ್ ಎಷ್ಟದು? 2, 4, 6, 8 ಅದು. ಇನ್ನೊಂದು ಸಂಖ್ಯೆ ಬಿಟ್ಟಿದೆ ನೋಡ್ರಿ, ಯಾವುದಂತ ನಾವು 16 ಒಂದು. ಓಕೆ, ಎಷ್ಟಪ್ಪ ಲಾಸ್ಟ್ 16. ಸೊ ಈ ರೀತಿ ಏನಪ್ಪ ಅಂದ್ರೆ ಆ ಒಂದು ಸಂಖ್ಯೆಗಳ ಏರಿಕೆ ಕ್ರಮ ಬರ್ಕೊಂಡಾಗ ಕರೆಕ್ಟ್ ಮಧ್ಯದಲ್ಲಿ ಬರುವಂಥದ್ದು. ಸೊ ನಾವೇನು ತಗೋಬೇಕು? ಈ ಕಡೆ 4 ನಂಬರು ಕೊನೆ ಫಸ್ಟ್ 4 ನಂಬರ್, ಮೊದಲೇ 4 ನಂಬರು, ಕೊನೆಯಿಂದ 4 ನಂಬರ್ಗಳನ್ನು ನೋಡಿದಾಗ ಮಧ್ಯದಲ್ಲಿ ಯಾವುದು ಬರ್ತಪ್ಪ ಅಂದರೆ 8 ಬರುತ್ತೆ. ಸೊ ಈ ಒಂದು ದತ್ತಾಂಶಗಳ ಮಧ್ಯಂಕ ಎಷ್ಟಾಗುತ್ತಪ್ಪ ಅಂದರೆ 8 ಅಂತ ಹೇಳ್ಬೋದು ನಾವು. ಏರಿಕೆ ಕ್ರಮ ಬರೀಬೋದು ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ ಬರುವಂತಹ ಸಂಖ್ಯೆನೇ ಮಧ್ಯಂಕ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇದೆ ನೋಡ್ರಿ, ಈ ಒಂದು ದತ್ತಾಂಶಗಳನ್ನು ನಾವು ಯಾವುದಾದ್ರು ಬರಬೇಕು, ಏರಿಕೆ ವಿಧಾನ ಅಥವಾ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ. ಸೊ ನಾ ಏನು ಬರ್ತೀನಪ್ಪ ಅಂದರೆ ಇಲ್ಲಿ ಏರಿಕೆನ ಬರೋಣ ವಾಪಸ್ಸು 3. ಓಕೆ, ಈ ರೀತಿ ನಾವು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರ್ತೀವಿ. ಸೊ ಇಲ್ಲಿ ಡಿವೈಡ್ ಮಾಡಿ ಟೋಟಲ್ ನಂಬರ್ಸ್ ಎಷ್ಟಿದೆ? 10 ಇದ್ದಾವೆ. ಅಂದರೆ 4 4 ಸಮಭಾಗ ಮಾಡ್ಬೇಕು ನಾವು. ಅಂದರೆ ಈ 4 ಮೊದಲೇ 4 ಅಂಕೆಗಳು, ಕೊನೆಯ 4 ಅಂಕೆಗಳು. ಸೊ ಮಧ್ಯದಲ್ಲಿ ಎಷ್ಟು ಅಂಕೆಗಳು ಉಳಿದಾವೆ? 6 ಮತ್ತು 9 ಇದ್ದಾವೆ. ಸೊ ಇದನ್ನು ಏನು ಮಾಡೋಕ್ಕಪ್ಪ, ನಾನು ಇವೆರಡನ್ನು ಕೂಡಿಸ್ಬೇಕು. 6 + 9 ಕೂಡಿಸಿದ್ರೆ ಎಷ್ಟಾಗುತ್ತೆ? 15. 6 + 9 ಭಾಗ 2 ಮಾಡಿದಾಗ 15 ಸಿಗುತ್ತೆ. 15 ಭಾಗ 2 ಮಾಡಿದಾಗ ಎಷ್ಟಪ್ಪ ಅಂದರೆ 7.5 ಅಂತ ಉತ್ತರ. ಅಂದರೆ 7.5 ಅನ್ನೋದೇನಪ್ಪ ಅಂದ್ರೆ ಅದೊಂದು ಮಧ್ಯಂಕ ಅಂತ ಹೇಳೋದು. ಈ ಒಂದು ದತ್ತಾಂಶಗಳ ಮಧ್ಯಂಕ ಎಷ್ಟಪ್ಪ ಅಂದರೆ 7.5. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ರೂಢಿ ಬೆಲೆ ಅಂತ ಬರುತ್ತೆ ಅಥವಾ ಬಹುಲಕ ಅಂತ ಕರಿತೀವಿ ನಾವು. ಸೊ ರೂಢಿ ಬೆಲೆ ಅಥವಾ ಬಹುಲಕ ಅಂದರೆ ಕೊಟ್ಟಿರುವ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂಥದ್ದು, ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಗೆ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಸೊ ಇಲ್ಲಿ ಒಂದನೇದು ನೋಡಿರಿ, ಉದಾಹರಣೆ ಒಂದನೇದು. ಸೊ ಅವ್ರೇನು ಕೊಟ್ಟಿದ್ದಾರೆ? 2, 6, 3, 2, 8, 2, 3, 10, 2, 7. ಸೊ ಈ ಒಂದನೇ ಉದಾಹರಣೆಯಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆಪ್ಪ ಅಂದರೆ ನೋಡಿರಿ 2 ನೋಡಿರಿ. 2 ಎಷ್ಟು ಸರಿ ರಿಪೀಟ್ ಆಗಿದೆ ಅಂದರೆ 1, 2, 3,
4 ಸಾರಿ ರಿಪೀಟ್ ಆಗಿದೆ 2. ನೆಕ್ಸ್ಟ್ ಅದಕ್ಕಿಂತ ಅತಿ ಹೆಚ್ಚು ಬಾರಿ ರಿಪೀಟ್ ಯಾವುದಪ್ಪ ಅಂದರೆ 3 ಗಮನಿಸ್ರಿ. 3 ಎಷ್ಟು ಸಾರಿ ಆಗಿದೆಯಪ್ಪ ಅಂದರೆ 2 ಸಾರಿ ಆಗಿದೆ. ನೆಕ್ಸ್ಟ್ 2 ಕೂಡ ಏನಪ್ಪ ಅಂದರೆ 3 ಕೂಡ ಏನಪ್ಪ 2 ಸಾರಿ ಆಗಿದೆ. ಸೊ ಎರಡಲ್ಲಿ ಹೋಲಿಕೆ ಮಾಡಿದಾಗ ಏನಪ್ಪ ಅಂದರೆ 2 4 ಬಾರಿ ಪುನರಾವರ್ತನೆಗೊಂಡಿದೆ. ಆದ್ದರಿಂದ ಈ ಒಂದು ದತ್ತಾಂಶಗಳ ರೂಢಿ ಬೆಲೆ ಎಷ್ಟಪ್ಪ ಅಂದರೆ 4 ಅಂತ ಹೇಳ್ಬೋದು. 2 ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಉದಾಹರಣೆ ನೋಡಿರಿ ಸ್ವಲ್ಪ. ಇದರಲ್ಲಿ ನೋಡಿರಿ 10, 16, 4, 6, 2, 6, 7, 8, 7, 10, 7, 10 ಹಾಗೆ 9 ಅಂತ. ಸೊ ನಾವು ಫಸ್ಟ್ ನೋಡೋಣ. ಜಾಸ್ತಿ 7 ಕಾಣ್ತಿದೆ, 7 ನೋಡೋಣ. ಸೊ 7 ಎಷ್ಟು ಸರಿ ಬಂದಿದೆಯಪ್ಪ ಅಂದರೆ 3 ಸರಿ ಬಂದಿದೆ 7. ನೆಕ್ಸ್ಟ್ ಅದೇ ರೀತಿ ನೋಡಿರಿ 10 ನೋಡಿರಿ, 10ನ್ನು ಗಮನಿಸ್ರಿ. 10 ಎಷ್ಟು ಸರಿ ಬಂದಿದೆ? 1, 2, 3 ಸರಿ ಬಂದಿದೆ ಇದು ಕೂಡ. ನೆಕ್ಸ್ಟ್ ಯಾವುದನ್ನು ಗಮನಿಸೋಣ? 6 ನೋಡಿರಿ, 6 ಎಷ್ಟು ಸರಿ ಬಂದಿದೆ? 6 ಕೇವಲ 2 ಸರಿ ಬಂದಿದೆ. ಓಕೆ. ಅತಿ ಹೆಚ್ಚು ಬಂದಿರುತ್ತಪ್ಪ ಅಂದರೆ 7 3 ಸರಿ ಬಂದಿದೆ, 10 ಕೂಡ 3 ಸರಿ ಬಂದಿದೆ. ಆದ್ದರಿಂದ ಈ ಒಂದು ದತ್ತಾಂಶಗಳ ರೂಢಿ ಬೆಲೆ ಎಷ್ಟಪ್ಪ ಅಂದರೆ 7 ಮತ್ತು 10 ಅಂತ ಹೇಳ್ಬೋದು. ಎರಡನ್ನು ಹೇಳ್ಬೇಕು, ಮತ್ತು ಒಂದೇ ಹೇಳಂಗಿಲ್ಲ. ಸೊ ಎರಡು ಸಂಖ್ಯೆಗಳ ಒಂದೇ ರಿಪೀಟ್ ಆಗಿದ್ರಪ್ಪ ಅಂದ್ರೆ, ಒಂದೇ ಸರಿಯಾಗಿ ರಿಪೀಟ್ ಆಗಿದ್ರಪ್ಪ ಅಂದ್ರೆ ಅದೇನು ಕರಿತೀವಿ? ಅವೆರಡೂ ಸಂಖ್ಯೆಗಳು ಏನಪ್ಪ ಅಂದ್ರೆ ರೂಢಿ ಬೆಲೆ ಆಗ್ತಾವಂತ ಅರ್ಥ. ನೆಕ್ಸ್ಟ್ ನೋಡ್ರಿ, ವ್ಯಾಪ್ತಿ ಅಂತ, ರೇಂಜ್ ಅಂತ ಕರಿತೀವಿ. ಅಂದರೆ ಇಲ್ಲಿ ರೇಂಜ್ ಅಂದರೆ ಯಾವುದೇ ಒಂದು ದತ್ತಾಂಶನ ಕೊಡ್ತಾರೆ, ಆ ಒಂದು ಕೊಟ್ಟಿರುವ ದತ್ತಾಂಶಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಅಂದರೆ ದೊಡ್ಡ ಸಂಖ್ಯೆ ಇರುತ್ತೆ. ಸೊ ಆ ಒಂದು ದೊಡ್ಡ ಸಂಖ್ಯೆಯಿಂದ ಏನಪ್ಪ ಅಂದ್ರೆ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಏನಪ್ಪ ನಮ್ಗೆ ರೇಂಜ್ ಸಿಗುತ್ತಂತ ಹೇಳ್ಬೋದು. ಸೊ ಅದೇನು ಮಾಡೋಣಪ್ಪ ನಾವು ಫಸ್ಟ್ ಕೊಟ್ಟಿರೋ ದತ್ತಾಂಶ ನೋಡ್ರಿ. ಒಂದನೇದು 3, 2, 9, 10, 14, 17, 5 ಅಂತ ಕಟ್ಟಿದೆ. ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ರೇಂಜ್ ಈಜಿ ಕೊಟ್ಟು ದೊಡ್ಡ ಸಂಖ್ಯೆ ಯಾವುದಪ್ಪ? ಬಿಗ್ಗರ್ ನಂಬರ್ ಯಾವುದಪ್ಪ ಅಂದರೆ 17 ಆಗುತ್ತೆ. ಮೈನಸ್ ಸ್ಮಾಲರ್ ನಂಬರ್ ಯಾವುದಾದ್ರು ಕೊಟ್ಟಿರುವ ದತ್ತಾಂಶಗಳಲ್ಲಿ ಸ್ಮಾಲರ್ ನಂಬರು 2 ಇದೆ. ಸೊ 17 - 2 ಎಷ್ಟಾಗುತ್ತಪ್ಪ ಅಂದರೆ 15 ಆಗುತ್ತೆ. ಸೊ ಈ ಒಂದು ದತ್ತಾಂಶಗಳ ವ್ಯಾಪ್ತಿ ರೇಂಜ್ ಎಷ್ಟಪ್ಪ ಅಂದರೆ 15 ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಅದೇ ರೀತಿ ಎರಡನೇ ಉದಾಹರಣೆಯನ್ನು ಗಮನಿಸ್ರಿ. ಎರಡನೇ ಉದಾಹರಣೆ ಅಂತ ಕೊಟ್ಟಾಗ 10, 27, 5, 6, 9, 8, 3 ಅಂತ. ಸೊ ಅಗೇನ್ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರು. ಬಿಗ್ಗರ್ ನಂಬರ್ ಎಷ್ಟಿದೆ ಇದರಲ್ಲಿ? 27 ಇದೆ. ಮೈನಸ್ ಸ್ಮಾಲರ್ ನಂಬರ್ ಎಷ್ಟಿದೆ? ಸ್ಮಾಲರ್ ನಂಬರ್ ಐ ಥಿಂಕ್ 3 ಇದೆ. ಸೊ ಅದರಿಂದ 27 - 3 ದಟ್ ಈಸ್ ಈಕ್ವಲ್ ಟು 24. ಸೊ ಅದರಿಂದ ವ್ಯಾಪ್ತಿ ಎಷ್ಟಾಗುತ್ತಪ್ಪ ಅಂದ್ರೆ 24 ಅಂತ ಹೇಳಬಹುದು. ಸೊ ಇದರಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿರೋದಪ್ಪ ಅಂದರೆ ಈ ಒಂದು ಸರಾಸರಿ ಆಧಾರದ ಮೇಲೆ ಬಂದಿದೆ. ಅದು ಏನಪ್ಪ ಅಂದರೆ ದತ್ತಾಂಶಗಳಲ್ಲಿ ಎಕ್ಸ್ನ ಬೆಲೆಯನ್ನು ಕೊಟ್ಟು ಆ ಒಂದು ಎಕ್ಸ್ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಏನಪ್ಪ ಅಂದರೆ ಕೇಳ್ತಾರೆ. ಈ ಆಲ್ರೆಡಿ 2 ವರ್ಷಗಳ ಹಿಂದೆ ಕೇಳಿದರೆ ಮತ್ತೆ ಕೂಡ ಕೇಳ್ಬೋದು. ಅಷ್ಟಲ್ದು ಏನಪ್ಪ ಅಂದರೆ ಸೊ ಇವೆಲ್ಲ ನೋಡಿದ್ದು ನಾವು ಕೇವಲ ಅವರ್ಗೀಕೃತ ದತ್ತಾಂಶಗಳಿದ್ದಾಗ ಸರಾಸರಿ, ಮಧ್ಯಾಂಕ, ರೂಢಿ ಬೆಲೆ ನೋಡಿದ್ವಿ. ಆದರೆ ಅದೇ ಒಂದು ವೇಳೆ ದತ್ತಾಂಶಗಳನ್ನು ಕೊಟ್ಟಾಗ ದತ್ತಾಂಶಗಳನ್ನು ವರ್ಗೀಕೃತ ಗ್ರೂಪ್ಡ್ ಮಾಡಿ ಕೊಟ್ಟಾಗ ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ. ಇವತ್ತು ನಾವು ಕೇವಲ ಫಾರ್ಮುಲಾವನ್ನು ಮಾತ್ರ ನೋಡೋಣ. ನಾಳೆ ಇದ್ರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಗಳನ್ನು ಬಿಡಿಸೋಣ. ಸೊ ವರ್ಗೀಕೃತ ಗ್ರೂಪ್ ಡಾಟಾ ಅಂತ ಕೊಟ್ಟಾಗ ಸೊ ಅಲ್ಲಿ ಬಹುಲಕ ಏನೋ ಸೂತ್ರ ಆಗುತ್ತಪ್ಪ ಅಂದರೆ ನೋಡಿರಿ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಸೂತ್ರ ಕೂಡ ಆಪ್ಷನ್ಸೇ ಕೊಡೋದು. ಬಹುಲಕವನ್ನು ಕಂಡುಹಿಡಿಯೋ ಸೂತ್ರ, ಆಮೇಲೆ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಯಾವುದಂತ. ಸೊ ಈ ಒಂದು ಪ್ರಶ್ನೆಯನ್ನೇನಪ್ಪ ಅಂದ್ರೆ 2022 ಏನಪ್ಪ ಅಂದ್ರೆ ಈ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಿದ್ರು. ಯಾವುದಪ್ಪ ಅಂದ್ರೆ ಬಹುಲಕವನ್ನು ಕಂಡುಹಿಡಿಯೋ ಸೂತ್ರ. ಸೊ ಸೂತ್ರವನ್ನು ನೆನ್ಪಿಟ್ಕೋಬೇಕು. ಬಹುಲಕ ಈಸ್ ಈಕ್ವಲ್ ಟು L ಪ್ಲಸ್ ಬ್ರಾಕೆಟ್ F1 - F0 ಬಾಗಲೆ 2F1 - F0 - F2 ಇಂಟು H ಅಂತ. ಸೊ ಇಲ್ಲಿ ಇವೆಲ್ಲ ಗೊತ್ತಿರಬೇಕು. L ಅಂದ್ರೆ ಏನು, H ಅಂದ್ರೆ ಏನು, F1, F0 ಮತ್ತು F2 ಅಂತ. ಸೊ ಇವುಗಳ ಬಗ್ಗೆ ನಾವು ನಾಳೆ ಏನಪ್ಪ ಅಂದ್ರೆ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಡೀಟೇಲಾಗಿ ಏನಪ್ಪ ಅಂದ್ರೆ ಈ ಒಂದು ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಅದೇ ರೀತಿ ಏನಪ್ಪ ಅಂದ್ರೆ ಈ ಒಂದು ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ ಕೂಡ ನೋಡಬೇಕು. ಅಂದರೆ ಗ್ರೂಪ್ಗಳ ಡಾಟಾ ಕೊಟ್ಟಾಗ, ವರ್ಗೀಕೃತ ದತ್ತಾಂಶ ಕೊಟ್ಟಾಗ ಈ ಒಂದು ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ ಮತ್ತು ಬಹುಲಕ ಕಂಡುಹಿಡಿಯೋ ಸೂತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಇವುಗಳನ್ನು ನಾವು ಸರಿಯಾಗಿ ರೀತಿಯಲ್ಲಿ ಏನಪ್ಪ ಅಂದರೆ ನೋಡಿ ಏನಪ್ಪ ಅಂದರೆ ಇವುಗಳ ಮೇಲೆ ಉದಾಹರಣೆಗಳನ್ನು ಬಿಡಿಸ್ತಾ ಹೋಗ್ಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಲೆಕ್ಕಗಳನ್ನು ಬಿಡಿಸೋಣ. ನಮಸ್ಕಾರಗಳು.